ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾವು ಶಿಲ್ಪ. ಎಲ್ಲರೂ ಹೆಂಗಿದ್ದೀರಿ ಅಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮಿದ್ದೀವಿ. ತನಮನು ಜೋರು ಮಾತಾಡಬೇಡ. ಫಸ್ಟ್ ನಾವು ಆರಾಮಿದ್ದೀವಿ. ಇವತ್ತಿನ ಲಾಗು ಬೇರೆ ಏನು ಲಾಗ್ ಏನೇ ಇಲ್ಲರಿ. ಇವತ್ತು ಒಂದು ಸ್ಯಾಡ್ ನ್ಯೂಸ್ ಅನ್ನೋಕ್ಕಿಂತ ಒಂದು ಕೆಟ್ಟ ಪದ ಅಂತ ಏನಾದರೂ ಇದ್ರೆ ಅದು ಆ ಥರ ಅಂತ ಹೇಳ್ಬೋದು. ಇವತ್ತಿನ ಲಾಗು ಭಾಳ 3 ವರ್ಷದಿಂದ ಕಟ್ಟಿರುವಂಥ ಚಾನಲ್. ಅದರ ಮೇಲೆ ಎಷ್ಟೊಂದು ನಿಮ್ಗೆಲ್ಲ ಟೈಟಲ್ ತಮ್ಮನೆಲ್ಲ ನೋಡಿರ್ತೀವಿ. ಅದ್ರ ಹಿಂದೆ ಎಷ್ಟು ಶ್ರಮ ಆಯಿತು, 3 ವರ್ಷದಿಂದ ಎಷ್ಟು ಶ್ರಮ ಹಾಕಿದ್ವಿ. ಅದೆಲ್ಲ ಕೆಟ್ಟ ಫೀಲ್ ಆಗ್ತೈತಿ. ಒಳ್ಳೆ ಮನುಷ್ಯ ಅಂತ ಹೋದಾಗ ಆ ರೀತಿ ಅಂತಾರೆ, ಆ ರೀತಿ ಆಗೋದು. ಯಾಕಂದ್ರೆ ನಮ್ಮದು ಲಾಗ್ ಚಾನಲ್ ಮಾಡಿ ಈ ಚಾನಲ್ನ ಮಾಡಿ 3ನೇ ವರ್ಷದಿಂದ 4ನೇ ವರ್ಷ ನಿಂದ 4 ವರ್ಷ ಅನ್ಸುತ್ತೆ. ಮಿನಿಮಮ್ ಒಂದು 2 ವರ್ಷ 3 ವರ್ಷ ಸ್ಟಾರ್ಟ್ ಆಯ್ತು. 3 ಮುಗಿಬೇಕು. ಮೊನ್ನೆ 1 ಜನವರಿ 3 ಮುಗಿದೈತಿ. ಅಂದ್ರೆ 3.5 ವರ್ಷ ಆತ್ರಿ ಹೆಚ್ಚು ಕಡಿಮೆ ನಾವು ಲಾಗ್ ಚಾನಲ್ ಮಾಡಿ. ಆ 3 ವರ್ಷ ಒಳಗೆ ಏನೆಲ್ಲ ವಿಡಿಯೋಸ್ ಮಾಡೀವಿ, ಏನೆಲ್ಲ ಲಾಗ್ ಮಾಡೀವಿ, ಆ ಚಾನಲ್ ಒಳಗೆ ಏನೆಲ್ಲ ನಮ್ಮ ಕಷ್ಟ ಸುಖ ಪ್ರತಿಯೊಂದನ್ನು ಅಷ್ಟು ಶೇರ್ ಮಾಡ್ಕೊಂಡ್ವಿ. ಅದ್ರೊಳಗೆ ಅದು ಒಂಥರ ಹೆಂಗಾಗಿಬಿಟ್ಟೈತೆ ಗೊತ್ತೇ, ನಮ್ಮ ಜೀವನದ ಒಂದು ದಿನಚರಿ, ಒಂದು ಡೈರಿ ಡೈರಿ ಅಂತ ಬರೆದಿರ್ತಲ್ಲ, ಅದಕ್ಕಿಂತ ಹೆಚ್ಚಿನ ಡೈರಿ ಒಳಗೆ ಒಂದೊಂದು ಮರೀತಿ ಏನೋ ಗೊತ್ತಿಲ್ಲ. ಅದ್ರೊಳಗೆ ಮಾತ್ರ ಕಷ್ಟ ಸುಖ ಮತ್ತೇನೇನು ನೋವು ನಲಿವು ಪ್ರತಿಯೊಂದು ನಮ್ಮ ಲೈಫಲ್ಲಿ ಏನಾಗುತ್ತೋ 3 ವರ್ಷದಾಗಿ ಏನಾಗಿತ್ತು ಅಷ್ಟನ್ನು ಅದ್ರೊಳಗೆ ಶೇರ್ ಮಾಡಿದ್ವಿ ನಾವು ಆ ಚಾನಲ್ ಒಳಗೆ. ಈಗ ನೀವೆಲ್ಲ ಟೈಟಲ್ ತಮ್ಮ ನೋಡಿರ್ತೀರಿ ಏನು ವಿಷಯ ಅಂತೇಳಿ. ಆ ಚಾನಲ್ಲು ಇನ್ನು ಮುಂದೆ ಅಲ್ಲ ಹೆಂಗಂದ್ರೆ ನಾವು ಅದರಿಂದ ಅರ್ನ್ ಮಾಡ್ತಿರ್ತೀವಿ. ಮತ್ತು ಅದರದ್ದು ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಕಂಪ್ಲೀಟ್ ಮಾಡಿರ್ತೈತಿ. ಒಂದು ರೀತಿ ಎಲಿಜಿಬಲ್ ಇರ್ತೈತಿ ಅದರಿಂದ ಅರ್ನ್ ಮಾಡೋಕೆ. ಅದನ್ನು ಮಾನಿಟೈಸೇಷನ್ ಅಂತ ಹೇಳ್ತೀವಿ. ಅದರಿಂದ ಸಸ್ಪೆಂಡ್ ಮಾಡ್ಯಾರ ಆ ಚಾನಲ್ನ. ಅದು ನಮ್ಮ ಕಡೆಯಿಂದ ಆಗಿರೋಂಥ ತಪ್ಪಲ್ಲ, ನಿಜ ಹಿಂಗಾಗುತ್ತೆ. ಅದು ಮೇಲೆ ನೋಡಿ, ಮೇಲೆ ಸ್ಕ್ರೀನ್ಶಾಟ್ ತೆಗ್ದಿರಲ್ಲ ನೀವು, ಆ ಸ್ಕ್ರೀನ್ಶಾಟ್ ಐತಿ, ಹಾಕ್ತೀನಿ ನಾನು ನಿಮ್ಗೆ ಏನಾಗಿದೆ ಅಂತೇಳಿ. ಭಾಳ ಕೆಟ್ಟ ಶಾಕ್ ಆಗ್ಬಿಡುತ್ತೆ ನನಗೆ. ಏನೋ ದೊಡ್ಡ ಸಿಕ್ಕಂತ ಒಂದು ದೊಡ್ಡ ಜಾಬ್ನ ಕಳ್ಕೊಂಡ್ವಿ ಅನ್ನೋ ಮಟ್ಟಿಗೆ ಭಾಳ ಅದನ್ನ ಗೌರವಿಸ್ಬೇಕ್ರಿ ನಾವು. ಅದರಿಂದ ನಮ್ಮ ಜೀವನ ಒಂದು ಏನೋ ನಡೆಯಕತ್ತೈತದಾಗ ಅದು ಯಾವುದೇ ಕೆಲಸ ಆಗಿರೋದಕ್ಕೆ ಅದನ್ನು ಅದನ್ನ ರೆಸ್ಪೆಕ್ಟ್ ಮಾಡ್ತಿರ್ತೀವಿ ನಾವು. ಅದರಿಂದ ಒಂದಿಷ್ಟು ಅನ್ನ ತಿಂತಿರ್ತೀವಿ ಅಂದಾಗ ಅಂಥದ್ರಾಗ ಅದು ಹೆಂಗಾಗ್ಬಿಟ್ಟೈತೆ ಅಂತಂದ್ರೆ, ಮನ್ಯಾಗ ಒಂದು ಹೆಣ್ಮಕ್ಳು ಮನ್ಯಾಗ ಇರ್ತಾರೆ ಅಂತ ಹೇಳ್ತೀವಿ. ಎಲ್ಲ ಹೆಣ್ಮಕ್ಳು ಮನ್ಯಾಗ ಏನು ಮಾಡ್ತಾರೆ ಅಂತ ತಿಳ್ಕೊಳಕ್ಕೆ ಇಂಥ ಹೆಣ್ಮಕ್ಳು ಭಾಳ ಜನ ಈಗ ಉದಾಹರಣೆ ಅಂತ ಹೇಳ್ಬೋದು. ಅದರಿಂದ ನಾವು ಒಂದು ಅನ್ನ ತಿಂತೀವಿ ಅಂತಂದ್ರೆ ಒಂದು ನೌಕರಿ ಆಗಿಬಿಟ್ಟಿದೆ ಈಗ. ಅದು ಎಂಥ ಮನ್ಯಾಗ ಜಡ್ ಇರಲಿ, ಆರಾಮಿರಲಿ, ಮಕ್ಕಳಿಗೆ ಏನಾಗಲಿ, ಏನೇ ಇರಲಿ, ಒಟ್ಲಾಕಿ ಕಾಯ್ಕಾಕಿ ಮಾಡ್ತಿದ್ರೆ ಅಷ್ಟೇ ಶ್ರಮ ಪಟ್ಟು ಮಾಡೋದಕ್ಕೂ ದೇವರಾಕಿ ಒಂದು ಪೇಮೆಂಟ್ ಮೂಲಕ ಒಂದು ದಾರಿ ತೋರಿಸ್ಕೊಡ್ತಿದ್ದ. ಈಗ ಅದನ್ನು ಕೂಡ ಒಂದು ಸಸ್ಪೆಂಡ್ ಆಗಿಬಿಟ್ಟೈತಿ. ಅದು ಏನಂತ ನಮ್ಗೆ ಅರ್ಥ ಆಗತ್ತಿಲ್ಲ. ಅವ್ನ ಮೇಲೆ ಕಳ್ಸಾರು. ಇನ್ಮೇಲೆ ಲಾಗ್ ಹಾಕಿದ್ರು ಲಾಗ್ ವಿಡಿಯೋ ಮಾಡಿ ಹಾಕ್ಬೋದು ರೀ, ಬಟ್ ಅರ್ನಿಂಗ್ ಇರಲ್ಲ ಅದಕ್ಕೆ. ಆಮೇಲೆ ಕೆಲವು ಜನ ಕೆಟ್ಟದ್ದು ಕುಡಿದು ಹೋಗಾಗತ್ತೆ. ಭಾಳ ಜನ ಸಪೋರ್ಟ್ ಮಾಡ್ತಿದ್ರಿ, ಭಾಳ ಜನ ಅಂಥವ್ರು ಇರ್ತಾರೆ. ಸಪೋರ್ಟ್ ಮಾಡಿದಾಗ ಎಷ್ಟೋ ಜನಕ್ಕೆ ಹಾಲು ಕುಡ್ದಂಗೆ ಆಗಿರ್ತೈತಿ. ಅಂಥ ಹಿತೈಷಿಗಳು ಭಾಳ ಅದರ ನಮ್ಮಲ್ಲಿ. ಇವಾಗ ಆ ಚಾನಲ್ ವಿಡಿಯೋ ಹಾಕೋದ್ರೆ ಅದು ಹೆಂಗತ್ತದ ಇದ್ದು ಇಲ್ಲದಿರಂಗೆ ಆ ರೀತಿಯಲ್ಲಿದ್ದಾರೆ ಈಗ. ನಿಜ ರೀ, ಈಗಂತೂ ಇನ್ನೂ ಎಷ್ಟು ಕಷ್ಟ ಆಗ್ಬಿಡುತ್ತೆ ಯೂಟ್ಯೂಬ್ನಾಗ ಇದನ್ನು ಮಾಡೋದು. ಅದ್ರದ್ದು ಕ್ರಿಟೇರಿಯಾ ಕಂಪ್ಲೀಟ್ ಮಾಡ್ಕೊಳ್ಳೋದು. ಆಮೇಲೆ ಎಷ್ಟೊಂದು ಕಾಂಪಿಟೇಷನ್ ಜಾಸ್ತಿ ಐತಿ ಈಗೆಲ್ಲ ಯೂಟ್ಯೂಬ್ ಬಂದಾಗ. ನಾವು ಬಂದಾಗೂ ಮತ್ತು ಈಗ ಅಂದ್ರೆ ಎಷ್ಟು ಯೂಟ್ಯೂಬ್ ಒಳಗೆ ಇದೆಲ್ಲ ಜಾಸ್ತಿ ಭಾಳ ಕಾಂಪಿಟೇಷನ್ ಐತೆ. ಅಂತಾಗ ನಮ್ಮದು ಇವ್ರೊಂದು ಮಾಡಿದ್ರೆ ಅದನ್ನು ಎಡವಟ್ಟು ಒಂದ್ಸರಿ ಆ ಚಾನಲ್ ಅದು ನಂಗೆ ಅಷ್ಟು ಎಫೆಕ್ಟ್ ಬಿದ್ದಿದ್ದಿಲ್ರಿ ಅದು. ಯಾಕಂದ್ರೆ ಜಸ್ಟ್ ಚಾಲು ಮಾಡ್ಕೊಂಡು ಅದ್ರ ಸಲುವಾಗಿ ಜಗ್ಗು ಬೈದಿದ್ವಿ ಇವ್ರು ಮಾಡಿರೋದು ಎಡವಟ್ಟಿಗೆ. ಅದು ಈ ಚಾನಲ್ಗೆ ಇಬ್ಬರ ಕಡೆಯಿಂದ ಆಗಿರಲ್ರಿ ಅದು. ಇವರು ಏನು ಮಾಡಿಲ್ಲ, ನಾನು ಏನು ಮಾಡಿಲ್ಲ. ಅದಕ್ಕೆ ಅದನ್ನು ಅವ್ರಿಗೆ ಅದ್ರೊಳಗೆ ರೂಲ್ಸ್ ಇರ್ತದೆ. ಯೂಟ್ಯೂಬ್ ಏನು ವಿಡಿಯೋ ಆಗಿದೆ ಅಂತಂದ್ರೆ, ಮೊನ್ನೆ ಕೆಲವೊಂದು ಮಕ್ಕಳು ನಾವು ಮನ್ಯಾಗ ಮಕ್ಕಳಿದ್ದಾಗ ಜಾಸ್ತಿ ನಮ್ಮ ಮನ್ಯಾಗ ಅಲ್ರಿ, ಹೊರಗಡೆ ಮನೆ ಇರ್ತಾವ ಅವ್ರನ್ನ ಹೋಗಿಲ್ಲಲ್ರಿ. ಇವ್ರ ಅಜ್ಜಿ ಊರಿಗೆ ಹೋದಾಗ ಮತ್ತು ಸಮಸ್ಯೆ ಏನಂದ್ರೆ ಸಣ್ಣ ಮಕ್ಕಳದು ಡ್ರೆಸ್ ಎಲ್ಲ ಒಂದ್ಸಲ ಡ್ರೆಸ್ ಹಾಕಿರಿ ಆ ಥರ ಅದೇ ಬಂದೈತದ. ಅದು ಸೆಕ್ಸುವಲಿ ಅಂತೇಳಿ ಐತೆ ನೋಟಿಫಿಕೇಶನ್ ಕರೆಕ್ಟ್ ನೋಡಿ ಏನಿಲ್ಲ, ಆ ಟೈಪ್ ಆಗೈತೆ ಅದು ಆಟೋಮೆಟಿಕ್ಲಿ ಮಾನಿಟೈಸೇಷನ್ ಆಫ್ ಮಾಡ್ಕೊಂಬಿಟ್ಬಿಡ್ರಿ. ಸಸ್ಪೆಂಡ್ ಅಂತ ಕೊಡ್ತಾರೆ, ಅದು ಏನಂತ ಗೊತ್ತಾಗ್ತಿಲ್ಲ ರೀ.
ಅದು ಈಗ ಅದಕ್ಕೆ ಸೊಲ್ಯೂಷನ್ ಅನ್ನೋಕೆ ಅದು ಏನೋ ಅಪೀಲ್ ಅಂತೇಳಿ ಕೇಳ್ಬೇಕ್ರಿ ಅದಕ್ಕೆ. ಅದ್ರದ್ದು ನಂಗೆ ಅಷ್ಟೊಂದು ಮೇಯ್ನಾಗಿ ಅಲ್ಲಿ ಲ್ಯಾಂಗ್ವೇಜಲ್ಲಿ ಪ್ರಾಬ್ಲಮ್ ಆಗುತ್ತೆ. ನನಗೆ ಸರಿಯಾಗಿ ಹಿಂದಿ ಬರೋದಿಲ್ಲ, ಇಂಗ್ಲೀಷು ಕೂಡ ಸರಿಯಾಗಿ ಅಷ್ಟು ಕರೆಕ್ಟಾಗಿ ಅವ್ರ ಜೊತೆ ಕಮ್ಯುನಿಕೇಷನ್ ಮಾಡೋಕ್ಕೆ ಭಾಳ ಕಷ್ಟ ಆಗೈತಿ. ಆದ್ರೆ ಅದು ಎರಡರ ಲ್ಯಾಂಗ್ವೇಜ್ ಒಳಗೆ ನಾವು ಕೊಡ್ಬೇಕು, ಏನು ಕೊಟ್ರೂ ಈಗ ಅವ್ರ ಜೊತೆಗೆ ಕಮ್ಯುನಿಕೇಷನ್ ಮಾಡಬೇಕು. ಆಮೇಲೆ ಅವರು ಅದನ್ನ ರಿವ್ಯೂ ತೊಗೊಂಡು ಅದು ಎಷ್ಟು ದಿನಕ್ಕೆ ಮಾಡಿದ್ರೆ ಗೊತ್ತಿಲ್ಲ, ಅದು ಆಗುತ್ತೆ ಬಿಡುತ್ತೆ ಅಂತ ನಮ್ಗೆ ಇದು ಇರೋದು ಗ್ಯಾರಂಟಿ ಇರಲ್ಲ ರೀ. ಯಾಕಂದ್ರೆ ಅವ್ರು ಅದನ್ನ ಪೂರ್ತಿ ಚಾನಲ್ ಪೂರ್ತಿ ರಿವ್ಯೂ ಮಾಡ್ತಾರೆ. ಅದನ್ನು ಎದರಿಂದ ಆಗೈತಿ, ಅವ್ರ ಕಡೆಯಿಂದ ಆಗೈತೆ ಇಲ್ಲ ನಮ್ಮ ಕಡೆಯಿಂದ ಆಗೈತೆ ನಿಜನೋ ಅಂತೇಳಿ. ನಾವು ನಮ್ಮ ಕಡೆಯಿಂದ ಏನೂ ಆಗಿಲ್ಲ ರೀ ಅಂತ ನಾವು ಅವ್ರಿಗೆ ರಿಕ್ವೆಸ್ಟ್ ಕಳಿಸ್ಬೇಕು ರೀ. ಅದ್ರೊಳಗೆ ಅದನ್ನು ಮಾಡ್ಬೇಕಾ ನಂಗೆ ಅದ್ರದ್ದು ಗಂಧಗಾಳಿನೂ ಗೊತ್ತಿಲ್ಲ, ಹಿಂಗೆ ಮಾಡ್ಬೇಕಂತ ಗೊತ್ತೈತಿ. ಒಂದಿಷ್ಟು ಮಂದಿದು ಆದಕ್ಕೆ ನೋಡಿ ನಾನು ಅದನ್ನು ಹೆಂಗೆ ಅವ್ರಿಗೆ ಅದನ್ನ ನಾವು ರಿಕ್ವೆಸ್ಟ್ ಕಳಿಸ್ಬೇಕಂತ ನಂಗೆ ಗೊತ್ತಿಲ್ಲ. ಅದು ಎಂಥ ಟೈಮ್ದಾಗ ಅಂತಂದ್ರೆ ನೋಡ್ರಿ, ಇಷ್ಟು ದಿವಸ ಮಾಡಿದ್ದೆಲ್ಲ ಹೊಳಗೆ ಮುಂಚೆ ಅಂತ ಅಂದಾಗ ಇನ್ಮೇಲೆ ಏನು ಮಾಡಿದ್ರು ಪೇಮೆಂಟ್ ಇಲ್ಲ. ಇನ್ಮೇಲೆ ಶಿಲ್ಪ ಬ್ಯೂಟಿ ಮುಂದೆ ಪೇಮೆಂಟ್ ಬಂತು. ಪೇಮೆಂಟ್ ಬಿಡ್ರಿ, ಅದು ಪೇಮೆಂಟ್ ಇರೋದಕ್ಕೆ ಅದು ಹಾಳಾಗಿ ಹೋಗೋದಕ್ಕೆ ಪೇಮೆಂಟ್ ಏನು ಬಂದಿಲ್ಲ ಇಲ್ಲಿ ಆ ಚಾನಲ್. ಅದರಿಂದ ನಾವು ವಿಡಿಯೋ ಹಾಕಕ್ಕೆ ಆಗಲ್ರಿ. ಪೇಮೆಂಟಿನ ದೂರದ ಮಾತು ನೀವು ಅಲ್ಲಿ ವಿಡಿಯೋ ಹಾಕೋಕ್ಕಾಗಲ್ಲ ನಮ್ಗೆ ಈಗ ಚಾನಲ್ ಒಳಗೆ. ಈಗೇನು ಇವತ್ತು ಈಗೇನು ಹಾಕ್ತೀನಲ್ರಿ ಇಷ್ಟ, ಈಗ ನಾಳೆಗೆ ಹಾಕೋಕ್ಕಾಗಲ್ಲ. ನಾಳೆ ನನಗೆ ಯಾಕೋ ಡೌಟ್ ಐತಿ, ಕರೆಕ್ಟ್ ಗೊತ್ತಿಲ್ಲ, ಹಾಕೋಕ್ಕಾಗತ್ತೆ ಚಾನಲ್ ವಿಡಿಯೋ ನೋಡ್ಬೇಕು ಅಪ್ಲೋಡ್ ಇಟ್ಟು ನಂಗೆ ಗೊತ್ತಿಲ್ಲ ಸರಿಯಾಗಿ. ಲಾಸ್ಟ್ ಟೈಮಿಂದ ಆದಾಗ ಅದು ಬೇರೆ ಇದ್ರ ಮೇಲೆ ಬಂದಿತ್ತು. ಕೆಲವೊಂದು ರೂಲ್ಸ್ ಅದಾವ ರೀ, ಅವು ಯಾವುದನ್ನು ನಾವು ಅದನ್ನ ಉಲ್ಲಂಘಿಸಿರ್ತೀವೋ ಅವ್ರದ್ದು ಈ ರೂಲ್ಸ್ನ, ಅದ್ರ ಮೇಲೆ ಅವರು ಒಂದೊಂದು ಇದನ್ನು ಕೊಡ್ತಾರೆ. ಆದರೆ ಆ ಚಾನಲ್ಗೆ ಆಗಿದ್ದು ಬೇರೆ ಅಲ್ಲ, ಈ ಚಾನಲ್ಗೆ ಆಗಿರೋದು ಬೇರೆ ಕಾರಣದಿಂದ. ಹಂಗಾಗಿ ಅಲ್ಲಿ ವಿಡಿಯೋ ಹಾಕಕ್ಕೆ ಬರ್ತಿತ್ತು, ಬಟ್ ಇದ್ರೊಳಗೆ ವಿಡಿಯೋ ಹಾಕಕ್ಕೆ ಬರ್ತಾ ಇಲ್ಲ ನನಗೆ ಡೌಟು. ನಮ್ಮ ಈ ಚಾನಲ್ನಾಗ ಇದ್ದ ವಿಡಿಯೋ ಲಾಸ್ಟ್ ಅಂತ ಅನ್ಕೋತೀನಿ ನಾನು. ಇದನ್ನು ಅಪ್ಲೋಡ್ ಆಗುತ್ತಾ ಬಿಡುತ್ತಾ ನಂಗೆ ಗೊತ್ತಿಲ್ಲ, ಒಟ್ನಲ್ಲಿ ಮಾಡಕತ್ತೀನಿ. ಅಪ್ಲೋಡ್ ಆದ್ರಂತೂ ಅದು ಏನನ್ಬೋದು ಬೇರೆ ದೈವ ಅದೃಷ್ಟ ಅನ್ಬೋದು. ಯಾಕಂದ್ರೆ ನಿಮ್ಗೆ ಇದೊಂದು ನ್ಯೂಸ್ ನಿಮ್ಗೆ ಈ ವಿಡಿಯೋ ಮೂಲಕ ತಿಳಿತೈತೆ ಅನ್ನೋದು ಒಂದು ಖುಷಿ, ಇದು ಅಪ್ಲೋಡ್ ಆತಂದ್ರೆ. ಯಾಕ್ರಿ ಹಾಗಾಗಿ ನಾವು ಈಗ ರೀಸೆಂಟಾಗಿ ನಿಮಗೆಲ್ಲ ಗೊತ್ತೈತಿ ತನಗೆ ಬಂದದ್ದು ಅವ್ರದ್ದು ಅಟ್ಲೀಸ್ಟ್ ಒಂದು ಸ್ವೀಟ್ ಮೆಮ್ರಿಗೆ ಇರಲಿ ಅಂತೇಳಿ ನಾವು ಒಂದು ಚಾನಲ್ ಮಾಡ್ಕೊಂಡಿದ್ವಿ. ಅದು ಆ ಚಾನಲ್ಗೆ ಹಾಕಾಕತ್ತಿದ್ವಿ, ಅದು ಬೇಡ ಇವರು ಅದು ಅಲ್ಲೇ ಹಂಗೆ ಆಗೈತಲ್ಲ ಅದಕ್ಕೆ ಹಾಕಾಕ್ತೀವಿ ಮತ್ತು ಬೇಡ ಅವ್ರದ್ದು ಒಂದು ಹೊಸದು ಮಾಡಂತಂದಿದ್ರು. ರೀಸೆಂಟಾಗಿ ಒಂದು ಹೊಸ ಚಾನಲ್ ಮಾಡಿ ನಾವು ತನಮನ ವ್ಲಾಗ್ಸ್ ಅಂತೇಳಿ ಅಲ್ರಿ, ಅದಕ್ಕೆ ಆ ಚಾನಲ್ಗೆ ನಾವು ಇನ್ನು ಮುಂದೆ ಏನು ವ್ಲಾಗ್ ಹಾಕ್ತಿದ್ರೆ ಅದಕ್ಕೆ ಹಾಕ್ತೀವಿ ತನಮನ ವ್ಲಾಗ್ಸ್. ಅದೇ ಚಾನಲ್ನ ನಮ್ಮ ಚಾನಲ್ ಹಾಕೈತ್ರಿ. ಇನ್ನು ನಾವು ಇನ್ನು ರೆಗ್ಯುಲರ್ ವೀಡಿಯೋಸ್ ಎಲ್ಲ ಅಲ್ಲೇ ಹಾಕ್ತೀವಿ, ಅಪ್ಲೋಡ್ ಮಾಡ್ತೀವಿ. ದಯವಿಟ್ಟು ಆ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ದಯವಿಟ್ಟು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್, ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊರಿ. ಅದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ಮತ್ತು ಕಮೆಂಟ್ ಒಳಗೆ ಪಿನ್ ಮಾಡಿರ್ತೀನಿ. ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿರಿ. ಹೇಳ್ರಿ ಎಷ್ಟು ಮಾಡಿರಿ, ಯಾಕೆ ಅಷ್ಟು ಕೆಟ್ಟಾಗೈತಿ ಅದ್ರದ್ದು ಏನಂತ ನನಗೆ ಗೊತ್ತೈತಿ. ನನ್ನ ಸಸ್ಪೆಂಡ್ದಾಗ ಆಲ್ರೆಡಿ $15 ಆಗಿತ್ತು ರೀ. ಶಿಲ್ಪ ಮನೋಜ್ ಆಫೀಷಿಯಲ್ ಅಂತ ಒಂದು ಚಾನಲ್ ಮಾಡಿಕೊಟ್ಟಿಲ್ಲ, ಅದ್ರ ನೋವು. ಆಮೇಲೆ ನೀನು ನನಗೆ ಎಷ್ಟು ಹಿಂಸೆ ಕೊಟ್ಟಿಲ್ಲ, ಅದ್ರ ಎಷ್ಟು ಮಾತಾಡಿದ್ದೆಲ್ಲ ಅನುಭವ ಐತಿ. ನಿನ್ನ ಥರ ನನಗೆ ಕಾವು ಅಂತ ಕಾಯಿ ಥರ ಹರ್ಕೊಂಡಂಗಿಲ್ಲ. ನೀನು ಮಾಡ್ಕೊಂಡಿದ್ದು, ನೀನು ಮಾಡಿದ್ದು, ಯಾರು ಮಾಡಿದ್ರು ಅದು ಅಂತ ಗೊತ್ತಿಲ್ಲ, ಏನು ಮಾತು ಬರಾಗತ್ತಿಲ್ಲ. ಇದಿದ್ದು ಅದೊಂದು ಹಿಂಗೆ ಆಯ್ತಲ್ಲ ಜೀವನಕ್ಕೆ ಅಂತೇಳಿ ಅದು ಒಂದು ಆಗಿದ್ದಾಯ್ತು. ಮತ್ತೆ ನಮ್ಗೆ ಇದೀವಿ ಅಂತ ಐತಿ, ನಮ್ಮ ಬರೀ ಗೋಳ ಆಗುತ್ತೆ. ಈಗೇನು ಗೋಳ ಅದ್ರಾಗ ನಾವು ಈಗ ಎಲ್ಲರ ಹೋಗ್ಬೇಕಂತ ಒಂದು ಟ್ರಿಪ್ ಹೋಗ್ಬೇಕಂತ ಮಾಡಿದ್ವಿ, ಭಾಳ ಆಸೆ ಇಟ್ಕೊಂಡಿದ್ವಿ. ಏನೋ ಒಂದು ಹೋದಾಗ ಎಲ್ಲಿ ಇರ್ತಲ್ರಿ ನಮ್ಗೆ ಹಂಗೆ ಇಟ್ಕೊಂಡಿದ್ವಿ. ಅದು ಇಂಥ ಟೈಮ್ ಒಳಗೆ ಹಿಂಗಾಗುತ್ತೆ, ನಂಗೆ ಭಾಳ ಬೇಜಾರಾಗತ್ತೆ. ಏನಾಗಲ್ರಿ ಈಗ ಏನಂದ್ರೆ ತನು ವ್ಲಾಗ್ ಅಂತೇಳಿ ಹೊಸ ಚಾನಲ್ ಒಳಗೆ ಅದ್ರೊಳಗೆ ಹಾಕೊಂಡು ಹೋಗ್ತೀರಿ. ದಯವಿಟ್ಟು ಸಪೋರ್ಟ್ ಮಾಡಿರಿ. ಮೊದಲು ಹೆಂಗೆ ಸಪೋರ್ಟ್ ಮಾಡಿದ್ರಿ ಹಂಗೆ ಇಷ್ಟು ಮಾತ್ರ ಕಳ್ಕೊಂಡಿದ್ರೆ ಮತ್ತೆ ನಾನು ಅಷ್ಟು ಈಸಿ ಅಲ್ಲ ಯೂಟ್ಯೂಬ್ ಮಾಡೋದು. ಈಗ ಈ ವಿಡಿಯೋದಿಂದ ಈಗ ನೆಕ್ಸ್ಟ್ ಕಂಟಿನ್ಯೂಷನ್ ನಮ್ಮ ಮುಂದಿನ ವ್ಲಾಗೆಲ್ಲ ಅದೇ ಚಾನಲಿಗೆ ಬರ್ತಾವೆ. ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿರಿ. ಇದು ರಿಕ್ವೆಸ್ಟ್ ಅನ್ಕೋರಿ. ಯಾಕಂದ್ರೆ ಒಂದು ಏನೋ ಆತಂದ್ರೆ ಒಂದು ಸಮಾಧಾನ ಅನಿಸ್ತೈತ್ರಿ. ಇಲ್ಲಾಂದ್ರೆ ಭಾಳ ಕೆಟ್ಟ ಇದು ನನ್ನ ಬಾಯಲ್ಲಿ ಶಬ್ದನೇ ಇಲ್ಲ. ಹೆಂಗೆ ನನ್ನ ಕಷ್ಟ ಹೇಗೈತಂದ್ರೆ ಅದೇ ಒಂದು ಕಡೆ ಮೊಬೈಲ್ ಕರೆನ್ಸಿ ಇಲ್ಲನ ಇರೋಕ್ಕಾಗಲ್ಲ ರೀ ಮನುಷ್ಯರಿಗೆ. ಹಂಗೆ ಅವರು ಅದನ್ನು ಮಾಡ್ಕೊಂಡು ಬಂದಿರ್ತಾರೆ, ಅದಕ್ಕೆ ಒಂದು ಎಡಿಪ್ಟ್ ಆಗಿಬಿಟ್ಟಿರ್ತಾಳು. ಹಂಗೆ ಆಗ್ಬಿಟ್ಟದೆ. ನೋಡ್ರಿ ಏನು ಮಾಡ್ತೈತೆ ಏನಾಗುತ್ತೆ ಅಂತೇಳಿ ಮಾಡಿ ಹಾಕಿ ಏನಾಗುತ್ತೆ ಅದ್ರಾಗ ಹಾಕೋದು ಅದೇನು ಬೇಡ ಹಾಕಿ ಏನು ಮಾಡೋಕ್ಕಾಗಲ್ಲ. ಇನ್ನೊಂದು
ಕಷ್ಟ ಕೊಟ್ಟಷ್ಟು ಸ್ಟ್ರಾಂಗ್ ಅಂತ ನಾವು ಅಂದ್ರೆ ದೇವ್ರು ಕಷ್ಟ ಕೊಡೋದು ಮನುಷ್ಯ ಇನ್ನೂ ಸ್ಟ್ರಾಂಗ್ ಆಗೋಣಂತ ಒಂದು ಎದುರಿಸಿ ಅಂತೇಳಿ. ಹಾಗಾಗಿ ನಾನು ಮೊದಲ ಇದೇನ್ರಿ ಗೊತ್ತಿಲ್ಲ ದೇವ್ರು ಯಾವ ಕೈ ಹಿಡಿತಾನೆ ನಂಗೆ ಗೊತ್ತಿಲ್ಲ. ಒಟ್ಟು ಪ್ರಯತ್ನ ಅಂತ ಬಿಡೋದಿಲ್ಲ. ಅಕ್ಕಿಗೆ ಎಷ್ಟು ಆಯ್ತು ಗೊತ್ತಿಲ್ಲ. ನನ್ನದು ಭಾಳ ಬೇಜಾರಾಗೈತಿ ರೀ. ಅದನ್ನು ಸಹಿಸೋ ನಾನು ಅಲ್ರಿ ಅದನ್ನೀಗ ಅವರು ನನ್ನ ಮುಂದೆಲ್ಲ ಹೇಳ್ಕೊಂಡು ಮಾಡ್ತಾರೆ. ಕ್ಯಾಮ್ರಾ ಮುಂದೆ ಅಷ್ಟೆಲ್ಲ ಇದು ಮಾಡೋಕ್ಕಾಗಂಗಿಲ್ಲ. ಭಾಳ ಬೇಜಾರಾಗುತ್ತೆ. ನೋಡೋಣ ದೇವ್ರು ಹೆಂಗೆ ಇಡ್ತಾನೆ ಅಂತೇಳಿ. ಆಮೇಲೆ ಅದ್ರ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಿದ್ರೆ ದಯವಿಟ್ಟು ನಂಗೆ ಕಮೆಂಟ್ ಮಾಡಿ ಹೇಳ್ರಿ. ಏನು ಮಾಡ್ಬೋದು ಅಂತೇಳಿ ನಂಗೆ ಪೂರ್ತಿಯಾಗಿ ಏನೋ ಗೊತ್ತಾಗ್ತಿಲ್ಲ ಅದು ಏನು ಮಾಡ್ಬೇಕಂತೇಳಿ. ಇಷ್ಟ ನಾನು ತಿಳ್ಕೊಂಡಿನಿ ಒಬ್ರು ಆದಾಗ ಅವ್ರ ವಿಡಿಯೋನ ನೋಡೀನಿ. ಅದು ಹೆಂಗೆ ಮಾಡ್ತಾರಂತ ನಂಗೆ ಗೊತ್ತಿಲ್ಲ. ನಿಮ್ಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿರಿ. ಅದು ಏನಾದರೂ ಬಂದ್ರಂತೂ ನನ್ನಂತ ಅದೃಷ್ಟವಂತೇನೆ ಯಾರಿಲ್ಲ ವಾಪಸ್ ಬಂತಂದ್ರೆ ಚಾನಲ್. ನಂಗೆ ಅದು ಮಾಹಿತಿ ಅಷ್ಟು ಸರಿಯಾಗಿ ಗೊತ್ತಿಲ್ಲ. ಮೇನಾಗಿ ಇವ್ರಿಗೆ ಹಚ್ಬೇಕಂದ್ರೆ ಇವ್ರಿಗೆ ಏನಾಗೈತೆ ಅನ್ನೋದು ಸರಿಯಾಗಿ ಹೇಳಕ್ಕೆ ಬರಲ್ಲ. ಅವ್ರಿಗೆ ಲ್ಯಾಂಗ್ವೇಜ್ ಎಲ್ಲ ಬರ್ತೈತ್ರಿ, ಅವ್ರಿಗೆ ಹೇಳಕ್ಕೆ ಬರಲ್ಲ. ನನಗೆಲ್ಲ ತಿಳಿದಿಷ್ಟು ಏನಾಗೈತೆ ಅನ್ನೋದು ಎಲ್ಲ ನಂಗೆ ಗೊತ್ತಿರುತ್ತೆ. ನನ್ನ ಚಾನಲ್ ಪ್ರತಿಯೊಂದು ಏನೇನಾಗೈತೆ ಅನ್ನೋದು ಅದನ್ನು ಹೇಳಕ್ಕೆ ನನಗೆ ಗೊತ್ತಾಗ್ಬಿಟ್ಟು ನನಗೆ ಕಮ್ಯುನಿಕೇಷನ್ ಮಾಡೋಕ್ಕೆ ಬರೋದಿಲ್ಲ. ಹಾಗಾಗಿ ಯಾವ ಥರ ನಿಮಗೆ ಪರ್ಟಿಕ್ಯುಲರ್ ಇದು ನಾನು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟೀನಿ. ನಿಮ್ಗೆ ಏನಾದರೂ ಕರೆಕ್ಟಾಗಿ ಎಲ್ಲ ಗೊತ್ತಿದ್ರೆ ಕಾಂಟ್ಯಾಕ್ಟ್ ಮಾಡಿರ್ಬೇಕು. ನಂಬರ್ ಐತಿ, ಕಾಂಟ್ಯಾಕ್ಟ್ ಮಾಡಿರಿ. ನನಗೆ ದಯವಿಟ್ಟು ಹೇಳಿರಿ. ಇದೊಂದು ಹೆಲ್ಪ್ ಅಂತ ಅನ್ಕೋರಿ. ಅದ್ರ ಏನಾದರೂ ನೀವೇನಾದರೂ ಕರೆಕ್ಟಾಗಿ ಆ ಥರ ಯಾರಾದ್ರೂ ಹೇಳಿಕೊಟ್ರೆ ಅದನ್ನು ಸಿಸ್ಟಮ್ ಇದೆ. ಕಂಪ್ಯೂಟರ್ ಮನೆಯಾಗಿತ್ತಂದ್ರೆ PC ಒಳಗೆ ಈಜಿಯಾಗಿ ಮಾಡ್ಬೋದು ರೀ. ಮೊಬೈಲ್ ಒಳಗೆ ಕಷ್ಟ ಆಗ್ತೈತೆ. ಆಮೇಲೆ ಯಾವ ಟೈಮ್ಗೆ ಏನು ಟೈಪಿಂಗ್ ಸರಿಯಾಗಿ ಬರ್ತಿರಂಗಿಲ್ಲ. ಗೌರಮ್ಮ ಅಂದವ್ರಿ ಅದನ್ನ ಮಾಡಂಗ ನಂಗೆಲ್ಲ ಇರಲಿ ನೋಡು ಮಾಡಿಂದ ಅದೇನಾದ್ರೂ ಬಂತಂದ್ರೆ ಅದನ್ನ ಹೇಳ್ತೀನಿ ರೀ. ನಾನು ಶೇರ್ ಮಾಡ್ಕೋತೀನಿ. ಅದು ಎಷ್ಟು ದಿನ ಆಗುತ್ತೆ ಏನು ಗೊತ್ತಿಲ್ಲ. ನಾನು ಕೊಟ್ಟು ಅವ್ರಿಗೆ ರಿಕ್ವೆಸ್ಟ್ ಇದನ್ನು ಕೊಟ್ಟು ಅಂದ್ರೆ ಅಪೀಲ್ ಕೊಟ್ಟು ಎಷ್ಟು ದಿನಕ್ಕೆ ಅವ್ರು ನಮ್ಗೆ ಒಳ್ಳೇದು ಏನಾಗಿತ್ತು ಅಂತ ತಿಳಿಸ್ತಾರೆ ನಂಗೆ ಗೊತ್ತಿಲ್ಲ. ಅದು ಏನಾದರೂ ಬಂತಂದ್ರೆ ಅಂತ ಅದನ್ನು ಶೇರ್ ಮಾಡ್ಕೋತೀನಿ. ಬರದೇ ಇದ್ರೂ ಶೇರ್ ಮಾಡ್ಕೋತೀನಿ. ಆದರೆ ನಮ್ಮ ಇನ್ನು ಮುಂದಿನ ಎಲ್ಲ ವಿಡಿಯೋಸ್ ಮಾತ್ರ ನಾವು ಆ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀವಿ. ನಮ್ಮ ಚಾನಲ್ ಇನ್ನು ಮುಂದೆ ಅದೇ ಶಿಲ್ಪಾಸ್ ಮಿಡ್ಲ್ ಫ್ಯಾಮಿಲಿಗೆ ಯಾವ ರೀತಿ ಅಷ್ಟು ಬೇಗ ಸಪೋರ್ಟ್ ಕೊಟ್ಟು ಸಕ್ಸಸ್ ಸಿಗೋಂಗೆ ಮಾಡಿದ್ರು ಅದೇ ರೀತಿ ಈ ಚಾನಲ್ಗೆ ಸಪೋರ್ಟ್ ಮಾಡಿದ್ರು ಅಷ್ಟೇ. ತನುಮನ್ ವ್ಲಾಗ್ಸ್ ಅಂತೇಳಿ ತನುಮನ್ ಹೆಸರಲ್ಲೇ ಅವ್ರು ಸ್ಟಾರ್ಟ್ ಮಾಡ್ಕೊಂಡಿದ್ರಿ. ಅದನ್ನ ಅದ್ರಾಗ ಕಂಟಿನ್ಯೂ ಮಾಡ್ತೀವಿ. ಕಾಳು ಕುಂದ್ರಕ್ಕೂ ಟಂಗ್ ಮುರಿಯಾಗ ನಂಗೆ ಅದೇನೋ ಆ ಕಡೆ ಅದು ಚಾನಲ್ ಚಾಲು ಮಾಡ್ಕೊಂಡು ಒಂದೇ ವಿಡಿಯೋ ಹಾಕಿನ ಅವನದು ಮಾರ್ನಿಂಗ್ ರೂಟೀನ್ ಅವೆಲ್ಲ ಶೂಟ್ ಮಾಡಿರ್ತೀನಿ. ಅವನು ಸಪ್ರೇಟಾಗಿ ವ್ಲಾಗ್ಸ್ ಹಾಕ್ಬೇಕಂತೇಳಿ ಅವ್ನು ಎಡಿಟ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ ನಮಗೆ. ಈ ಕಡೆ ಟ್ರಿಪ್ಪು ಅದು ಇದಂತೆ ಬಿಸಿ ಇದ್ದೀನಿ. ಅದನ್ನು ಮಾಡಿ 2 ವಿಡಿಯೋ ಹಾಕೋಕ್ಕೆ ಎಡಿಟಿಂಗ್ ಮುಗಿಸಿ ಅವನ ಕಡೆಯಿಂದ ವಾಯ್ಸ್ ಕೊಡಿಸ್ಬೇಕಂತ ಎಲ್ಲ ರೆಡಿ ಮಾಡಿದ್ದೀನಿ. ಮಾಡೋಕ್ಕಾಗಿಲ್ಲ, ಇದ್ರಾಗ ಬ್ಯುಸಿ ಆದೆ. ಹಾಗಾಗಿ ಅದು ಹಂಗಾಗಕ್ಕೆ ಇದು ಹಿಂಗೆ ಬಂದೈತೆ ರೀ. ನಿನ್ನೆ ರಾತ್ರಿ ಬಂದೈತಿ ಅಂದ್ರೆ ಅವ್ರ ಚಾನಲ್ ತನ್ಮೇಲೆ ಪರ್ಸನ್ ಹೇಳೋದಲ್ರಿ. ಮುಂದೆ ಅದರಿಂದ ಅರ್ನಿಂಗ್ ಏನು ಬೇಡ. 700 ರೂಪಾಯಿಗಳು ಉಳಿತಾವೆ. ಯಾಕಂದ್ರೆ ಮೇಲ್ ಒಳಗೆ ಫೋಟೋಸ್ ಮೇಲ್ ಅಂತ ಇರುತ್ತಲ್ರಿ. ಇಮೇಲ್ ಫೋಟೋಸ್ ಗೂಗಲ್ ಫೋಟೋಸ್ ಒಳಗೆ ಎಲ್ಲ ಫುಲ್ ಆಗಿಬಿಟ್ಟವ್ರೆ. ನಮ್ಮ ಎಲ್ಲ 15 GB ಎಲ್ಲ ಮುಗಿದ್ಬಿಟ್ಟವು. ಹಾಗಾಗಿ ವ್ಲಾಗ್ಸ್ ಮಾಡಿಟ್ರೆ ಅಲ್ಲೇ ಇರ್ತಾವೆ. ಸರ್ಚ್ ಮಾಡಿ ಯಾವಾಗಾದ್ರೂ ನೋಡ್ಕೋಬೋದು ಅಂತೇಳಿ ಒಂದು ಚಾನಲ್ ಸ್ಟಾರ್ಟ್ ಮಾಡಿ ಇಟ್ಟಿದ್ಲು ಮೊನ್ನೆ. ಅದು ಹಂಗೆ ಮಾಡೋಣ ಹಿಂಗಾಯ್ತು. ಅದು ಹಂಗೆ ಮಾಡ್ಕೊಂಡು ಇದು ಮಾಡಕತ್ತೀವ್ರಿ. ಇದನ್ನ ಹಿಂಗಾಯ್ತು. ಅದು ಏನು ಒಂದು ರೀತಿ ಒಳ್ಳೇದು ಅನ್ಕೋಬೇಕಾ ಕೆಟ್ಟದ್ದು ಅನ್ಕೋಬೇಕಂದ್ರೆ ಗೊತ್ತಾಗಲ್ದು. ಇದು ಹಿಂಗಾಗಕ್ಕೆ ನಾವು ಅಲ್ಲಿಂದ ಅದನ್ನ ಚಾನಲ್ ಮಾಡಿ ಇಟ್ಕೊಳಕ್ಕೂ ಎಷ್ಟು 4-5 ಚಾನಲ್ ಇದು ಮಾಡ್ತಾರೆ. ಅದು ಹೆಂಗೆ ಮಾಡ್ತಾರೆ ನಮ್ಗೆ ನೆಟ್ಟಿಗೆ ಇರೋ ಒಂದು ಚಾನಲ್ ನಂದೊಂದು ಹೋದ್ಮೇಲೆ ಬಿಟ್ಬಿಟ್ಟಿಲ್ಲ ನಿಭಾಯಿಸ್ಕೊಂಡು ಹೋಗಕ್ಕೆ ಎಷ್ಟು ಕಷ್ಟ ಅನಿಸ್ತೈತಿ ಅಂತ ನಾವು ಇನ್ನೊಂದು ಚಾನಲ್ ಮಾಡೋ ಯೋಚನೆ ಇರಲೇ ಇಲ್ಲರಿ ನಮ್ಗೆ. ಸಾಕು ದೇವ್ರು ಇದ್ರಾಗ ಎಷ್ಟು ಕೊಡ್ತಾರೆ ನಾಷ್ಟ ಮಾಡ್ಕೊಂಡು ಹೋಗೋಣ, ಯಾಕೆ ಅತ್ಯಾಸ ಮಾಡ್ಕೊಳ್ಳೋದು ಅಂತೇಳಿ. ಅತ್ಯಾಸ ಅನ್ನೋಕ್ಕಿಂತ ಯಾರಾದರೂ ಅವ್ರು ಶ್ರಮ ಪಡ್ತಾರೆ. ಒಂದೊಂದು ಚಾನಲ್ಗೂ ಒಂದೊಂದು ಥರ ವಿಡಿಯೋ ಹಾಕ್ಬೇಕಾದ್ರೆ ಅಲ್ಲಿ ಕಷ್ಟಪಟ್ಟರೆ ಹಾಕ್ತಿರ್ತಾರೆ. ಸುಮ್ಮನೆ ಬರ್ತಿರಲ್ಲ ಯಾವುದೋ ರೀತಿ ವಿಡಿಯೋ ಅವ್ರು ಮಾಡೋಕೆ. ಇದು ಹಿಂಗಾಗಕ್ಕೂ ಏನೋ ಒಂದು ರೀತಿ ಚಾನಲ್ ಮಾಡ್ಕೊಂಡು ಚಲೋ ಆಯ್ತಂತ ಅನ್ನಿಸ್ತೈತಿ. ಇಲ್ಲ ಇಷ್ಟ ಆಗಿ ನಾವು ಇನ್ನು ಚಾನಲ್ ಮಾಡಿ ಹಾಕೋದು ಹೆಂಗೆ ಇದಾಗಿತ್ತು. ನಾವರ ಈ ಚಾನಲ್ ಮಾಡ್ದಾಗಿಂದು 3 ವರ್ಷದ ಹಿಂದಿಂದ ಏನೊಂದು ಗಂಧಗಾಳಿ ಗೊತ್ತಾಗಿಲ್ರಿ ನಮಗೆ. ಏನು ಮಾಡಿ 3 ತಿಂಗಳು ತೊಗೊಂತ ಯಾನೇ ಚಾನಲ್ ಐತಂದ್ರೆ ಅದು 3 ತಿಂಗಳು ಟೈಮ್ ತೊಗೊಂತ ನಮ್ಗೆ. ಎಲ್ಲ ತಲೆ ಗಂಧಗಾಳಿ ಏನಿದ್ದಿದ್ದಿಲ್ರಿ. ಅದು ಹೆಂಗೆ ಯೋಚನೆ ಮಾಡಿ ಬಂದು ಅದೇನು ತಲೆ ಒಳಗೆ ಅದು ಯಾಕೆ ಹೊಡಿತಾ ಗೊತ್ತಲ್ಲ. ಅವ್ರದ್ದು ವಿಡಿಯೋ ವ್ಲಾಗ್ ಚಾನಲ್ ಹೊಸಾದ ಮಾಡ್ಬೇಕಂತೇಳಿ ಮಾಡಿದ್ವಿ. ಈಗ ಅಟ್ಲೀಸ್ಟ್ ಇನ್ನು ಮುಂದಿಂದು ಹಾಕೋಣಕ್ಕಾರ ಒಂದು ದಾರಿ ಅದಂಗೆ ಅನಿಸ್ತೈತಿ. ಆದ್ರೆ
ಅದಕ್ಕೆ ನಿಮ್ಮ ಸಪೋರ್ಟು, ನಿಮ್ಮ ಬೆಂಬಲ, ನಿಮ್ಮ ಆಶೀರ್ವಾದ ಎಲ್ಲ ಬೇಕು. ದಯವಿಟ್ಟು ಸಪೋರ್ಟ್ ಮಾಡಿರಿ. ಇಷ್ಟ ರೀ ಇವತ್ತಿನ ವಿಡಿಯೋ. ಇದನ್ನು ನಿಮ್ಗೆ ಹೇಳಬೇಕಿತ್ತು, ಪ್ರತಿಯೊಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ. ಇದು ಮೇನ್ ಆ ಚಾನಲಿಂದು ಲಾಸ್ಟ್ ವಿಡಿಯೋ ಇದು. ಮಮ್ಮಿ ಊಟ ಮಾಡೋಣ. ಇದು ನಮ್ಮ ಈ ಚಾನಲಿನ ಲಾಸ್ಟ್ ವಿಡಿಯೋ ಆಗಿರ್ತೈತಿ. ದಯವಿಟ್ಟು ಆ ತನುಮನು ಲಾಗ್ಸ್ ಕಂಟಿನ್ಯೂ ಮಾಡ್ತೀವಿ. ದಯವಿಟ್ಟು ಆ ಚಾನಲ್ನಾಗೆ ಇದೇ ರೀತಿ ಸಪೋರ್ಟ್ ಮತ್ತು ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ಕೊಟ್ಟು ಅದನ್ನ ಸಪೋರ್ಟ್ ಮಾಡಿರಿ ಅಷ್ಟೇ. ಮತ್ತೆ ಏನು ಕೇಳ್ಕೊಳ್ಳಲ್ಲ. ಇವತ್ತಿನ ಈ ವಿಡಿಯೋದಿಂದ ಇದೊಂದು ನಿಮ್ಗೆ ತಿಳಿಸ್ಬೇಕಾಗಿತ್ತು ಅಷ್ಟೇ. ಈ ಬ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.